ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ನಮ್ಮ ಭೂಮಿಯ 70%ಕ್ಕಿಂತ ಹೆಚ್ಚು ಭಾಗ ನೀರಿನಿಂದ ಆವೃತವಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಸಂಗತಿ. ಆದ್ರೆ ನಮಗೆ ಚಂದ್ರ ಅಥವಾ ಮಂಗಳ ಗ್ರಹದ ಬಗ್ಗೆ ತಿಳಿದಿರುವಷ್ಟು ಮಾಹಿತಿ ನಮ್ಮದೇ ಸಮುದ್ರದಾಳದ ಬಗ್ಗೆ ತಿಳಿದಿರೋ ಸಾಧ್ಯತೆ ಕಡಿಮೆ. ಅಂತಹ ಒಂದು ವಿಸ್ಮಯಕಾರಿ ಸಮುದ್ರದ ಆಳದ ಬಗ್ಗೆ ಇಲ್ಲಿದೆ ರೋಚಕ ಮಾಹಿತಿ. ಪ್ರಕೃತಿಯ ಈ ಬೃಹತ್ ಮರಿಯಾನಾ ಟ್ರೆಂಚ್ ವಿಜ್ಞಾನಿಗಳನ್ನು ಎಂದಿಗೂ ಬೆರಗುಗೊಳಿಸುತ್ತಿದೆ. ಪೆಸಿಫಿಕ್ ಸಾಗರದ ಅಡಿಯಲ್ಲಿರುವ ಈ ಕಾರ್ಗತ್ತಲ ಲೋಕ ಭೂಮಿಯ ಅತ್ಯಂತ ಆಳದ ಪಾಯಿಂಟ್ ಆಗಿದೆ ಅನ್ನೋದು ದಾಖಲೆಯೂ ಹೌದು. ಮರಿಯಾನಾ ಟ್ರೆಂಚ್ ಅನ್ನುವ ಹೆಸರೇ ಸಮುದ್ರದ ಬಗ್ಗೆ ಕುತೂಹಲ ಇರುವ ಯಾರೆಲ್ಲ ಆದ್ರೂ ಒಂದು ಕ್ಷಣ ಸೈಲೆಂಟ್ ಮಾಡಿಬಿಡುತ್ತದೆ. ಇದರ ಅತ್ಯಂತ ಆಳದ ಬಿಂದುವನ್ನ ಚಾಲೆಂಜರ್ ಡೀಪ್ ಎಂದು ಕರೆಯಲಾಗುತ್ತೆ. ಇದರ ಆಳ ಬರೋಬ್ಬರಿ 11 ಕಿಲೋಮೀಟರ್ ಎಂದ್ರೆ ನಂಬಲೇಬೇಕು. ಒಂದ್ ವೇಳೆ ನೀವು ಮೌಂಟ್ ಎವರೆಸ್ಟ್ ಅನ್ನ ಈ ಹಳ್ಳಕ್ಕೆ ಹಾಕಿದ್ರೆ ಅದು ಸಂಪೂರ್ಣವಾಗಿ ಮುಳುಗಿ ಇನ್ನೂ 2 ಕಿಲೋಮೀಟರ್ ನೀರು ಮೇಲೆ ಉಳಿಯುತ್ತದೆ. ಇಷ್ಟು ಆಳದಲ್ಲಿ ನೀರಿನ ಒತ್ತಡವು ಮೇಲ್ಮೈಗಿಂತ 1000 ಪಟ್ಟು ಹೆಚ್ಚಿರುತ್ತದೆ. ನಿಮ್ಮ ಉಗುರಿನ ಮೇಲೆ 1 ಟನ್ ತೂಕ ಇಟ್ರೆ ಹೇಗಿರುತ್ತದೆಯೋ ಅಂತಹ ಭೀಕರ ಒತ್ತಡ ಅಲ್ಲಿರುತ್ತದೆ. ಅಂದ್ರೆ ನಮ್ಮ ಭೂಮಿಯಲ್ಲೇ ಎಂತೆಂಥ ವಿಸ್ಮಯಗಳಿರುತ್ತವೆ ಊಹಿಸಿ. ವಿಜ್ಞಾನಿಗಳ ಜಡ್ಜ್ಮೆಂಟ್ ಎಷ್ಟೊಂದು ನಿಖರವಾಗಿದೆ ಅಂದ್ರೆ 1960ರಲ್ಲಿ ಡಾನ್ ವಾಲ್ಶ್ ಮತ್ತು ಜಾಕ್ವೆಸ್ ಪಿಕಾರ್ಡ್ ಅವರು ಮೊದಲ ಬಾರಿಗೆ ಈ ಆಳಕ್ಕೆ ಇಳಿದಾಗ ಅಲ್ಲಿ ವಿಚಿತ್ರ ಮೀನುಗಳಂತಹ ಜೀವಿಗಳನ್ನ ಕಂಡುದಂಗಾಗಿದ್ರು. ಇಷ್ಟು ಭೀಕರ ಒತ್ತಡದಲ್ಲೂ ಬದುಕಬಲ್ಲ ಸ್ನೈಲ್ ಫಿಶ್ ಮತ್ತು ವಿಲಕ್ಷಣವಾದ ಸಮುದ್ರ ಸೌತೆಕಾಯಿಗಳು ಅಲ್ಲಿ ನೆಲೆಸಿವೆ. ಇವುಗಳ ದೇಹವು ಇಂತಹ ಪರಿಸರಕ್ಕೆ ತಕ್ಕಂತೆ ರೂಪಾಂತರಗೊಂಡಿದೆ. ಚೌಕಟ್ಟಿನ ಅಲಂಕಾರ ಮತ್ತು ಬಣ್ಣಗಳ ಅಬ್ಬರವಿಲ್ಲದಿದ್ರೂ ಈ ಜೀವಿಗಳು ಕತ್ತಲಲ್ಲಿ ತಾವೇ ಬೆಳಕು ಹೊರಸೂಸುವ ಮೂಲಕ ಸಂವಹನ ನಡೆಸುತ್ತವೆ. ಈ ವಾತಾವರಣದಲ್ಲಿ ಬದುಕು ನಡೆಸೋದಕ್ಕೆ ಸಾಧ್ಯ ಅನ್ನೋದು ನಿಜಕ್ಕೂ ಊಹೆಗೂ ಮೀರಿದ ವಿಚಾರ. ಈ ಆಳವಾದ ಕಂದಕ ಸೃಷ್ಟಿಯಾಗಲು ಕಾರಣ ಸಬ್ಡಕ್ಷನ್ ಎಂಬ ಪ್ರಕ್ರಿಯೆ. ಪ್ಯಾಸಿಫಿಕ್ ಪ್ಲೇಟ್ ಮತ್ತು ಫಿಲಿಪೈನ್ಸ್ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಹಳೆಯ ಮತ್ತು ಭಾರವಾದ ಪ್ಲೇಟ್ ಕೆಳಕ್ಕೆ ಕುಸಿಯುತ್ತದೆ. ಇದು ಭೂಮಿಯ ಅತ್ಯಂತ ದೊಡ್ಡ ರಿಸೈಕ್ಲಿಂಗ್ ವ್ಯವಸ್ಥೆಯಾಗಿದೆ. ಕೆಳಕ್ಕೆ ಕುಸಿಯುವ ಈ ಶಿಲೆಗಳು ಭೂಮಿಯ ಒಳಗಿನ ಮ್ಯಾಗ್ಮಾವನ್ನ ಸೇರುತ್ತವೆ. ಈ ಪ್ರಕ್ರಿಯೆ ಜಗತ್ತಿನ 90% ಭೂಕಂಪಗಳಿಗೆ ಮತ್ತು ಪೆಸಿಫಿಕ್ನ ರಿಂಗ್ ಆಫ್ ಫೈರ್ ಜ್ವಾಲಾಮುಖಿಗಳಿಗೆ ಕಾರಣವಾಗಿದೆ. ಹೀಗೆ ಪ್ರಕೃತಿಯ ವಿಸ್ಮಯಗಳ ಮುಂದೆ ನಮ್ಮ ಆಧುನಿಕ ವಿಜ್ಞಾನ ಇವತ್ತಿಗೂ ಚಿಕ್ಕ ಮಗುವಷ್ಟೇ. ಬಾಹ್ಯಾಕಾಶಕ್ಕೆ ಹೋದವರಿಗಿಂತ ಮರಿಯಾನಾ ಟ್ರೆಂಚ್ನ ತಳ ಮುಟ್ಟಿದವರ ಸಂಖ್ಯೆ ಬಹಳ ಕಡಿಮೆ. ಜೇಮ್ಸ್ ಕ್ಯಾಮರೂನ್ ಅಂತಹ ಖ್ಯಾತ ನಿರ್ದೇಶಕರು ಕೂಡ ವೈಯಕ್ತಿಕವಾಗಿ ಇಲ್ಲಿಗೆ ಪ್ರವಾಸ ಬೆಳೆಸಿ ದಾಖಲೆ ಬರೆದಿದ್ದಾರೆ. ಆದ್ರೆ ಇಂತಹ ಆಳಕ್ಕೆ ಇಳಿಯೋದು ಅಂದ್ರೆ ಅದು ಜೀವದ ಮೇಲಿನ ಆಸೆ ಬಿಟ್ಟಂತೆಯೇ ಸರಿ. ಕಾಲಕ್ಕೆ ತಕ್ಕಂತೆ ಬದಲಾಗದ ತಂತ್ರಜ್ಞಾನವು ಹೇಗೆ ಅಪಾಯಕಾರಿಯೋ ಸಮುದ್ರದಾಳದ ಒತ್ತಡವು ಅಷ್ಟೇ ಭೀಕರ, ಹಾಗೆ ಅಷ್ಟೇ ಕುತೂಹಲ. ಇಷ್ಟಕ್ಕೂ ಮರಿಯಾನಾ ಟ್ರೆಂಚ್ ಸಮುದ್ರದಾಳದ ಒಂದು ವಿಸ್ಮಯ ಮಾತ್ರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮರಿಯಾನಾ ಟ್ರೆಂಚ್ ಅನ್ನೋದು ಭೂಮಿಯ ಆಳದ ಅನ್ವೇಷಣೆಯ ಕೊನೆಯ ಗಡಿ ಅಂದ್ರೂ ತಪ್ಪಾಗೋದಿಲ್ಲ. ನಾವು ಮಂಗಳ ಗ್ರಹಕ್ಕೆ ವಾಹನಗಳನ್ನ ಕಳುಹಿಸಿದ್ದೇವೆ, ಆದ್ರೆ ನಮ್ಮದೇ ಭೂಮಿಯ ಅರ್ಧಕ್ಕಿಂತ ಹೆಚ್ಚು ಭಾಗವಿರುವ ಈ ಸಮುದ್ರದಾಳದ ಬಗ್ಗೆ ಕೇವಲ 400 ಜೀವಿಗಳನ್ನಷ್ಟೇ ಗುರುತಿಸಲು ಸಾಧ್ಯವಾಗಿದೆ. ವಿಜ್ಞಾನಿಗಳು ಸಾಹಸಿಗರು ಇಂದಿಗೂ ಈ ನಿಗೂಢ ಲೋಕದ ರಹಸ್ಯಗಳನ್ನ ಬಿಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಪ್ರಕೃತಿಯ ಈ ಅಗಾಧ ಶಕ್ತಿಯ ಮುಂದೆ ಮಾನವ ಇಂದಿಗೂ ಕೇವಲ ಒಬ್ಬ ಮೂಕ ವೀಕ್ಷಕನಷ್ಟೇ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.